ಹಾಯ್ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಪ್ರಿಪೋಸಿಷನ್ಗಳಿಗೆ ಸಂಬಂಧಪಟ್ಟಂತೆ ಸುಮಾರು 25 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ 25 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಿಪೋಸಿಷನ್ಗಳ ಕುರಿತು ಇದ್ದಾವೆ. ಸೊ ಇಲ್ಲಿರ್ತಕ್ಕಂತಹ ಎಲ್ಲ ಎಕ್ಸಾಂಪಲ್ಸನ್ನು ಕೂಡ ಅಥವಾ ಎಕ್ಸಸೈಸ್ಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಎಕ್ಸಾಮ್ಗಳಿಗೆ ತುಂಬಾ ಹೆಲ್ಪ್ ಆಗ್ತವೆ. ಫಸ್ಟ್ ಕ್ವೆಶನ್ ನೋಡಿ, ದ ಕ್ಯಾಲ್ಕುಲೇಟರ್ ಈಸ್ ಡ್ಯಾಶ್ ದ ಟೇಬಲ್ ಅಂತ ಇದೆ. ಸೊ ಇದರ ಅರ್ಥ ಏನಪ್ಪ ಅಂದರೆ ಕ್ಯಾಲ್ಕುಲೇಟರ್ ಟೇಬಲ್ ಮೇಲೆ ಇದೆ ಅಂತಕ್ಕಂತಹ ಒಂದು ಮೀನಿಂಗ್ ಇಲ್ಲಿ ನಮಗೆ ಬೇಕಾಗಿದೆ ಅಲ್ವಾ. ಸೊ ನೋಡಿ, ಮೇಲೆ ಅಂತಕ್ಕಂಥದ್ದಕ್ಕೆ ಯಾವುದು ಪ್ರಿಪೋಸಿಷನ್ ಸೂಟ್ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಆಪ್ಷನನ್ನು ಅಬವ್ ಅಂತ ಇದೆ. ಅಬವ್ ಅಂದರೆ ಮೇಲೆ ಅಂತಕ್ಕಂಥದ್ದು. ಸೊ ಇದು ಆಗ್ತಕ್ಕಂತಹ ಅಂದರೆ ಉತ್ತರ ಆಗ್ತಕ್ಕಂತಹ ಚಾನ್ಸ್ ಇದೆ. ಇನ್ ಅಂತಕ್ಕಂಥದ್ದು, ಇನ್ ಅಂದರೆ ಒಳಗಡೆ ಅಂತ ಮೀನಿಂಗ್ ಬರುತ್ತೆ. ಸೊ ಇದನ್ನು ಡಿಲೀಟ್ ಮಾಡ್ತೇವೆ. ಇನ್ನೊಂದು ಆನ್ ಇದೆ. ಆನ್ ಅಂದ್ರೂ ಕೂಡ ಮೇಲೆ ಅಂತಕ್ಕಂಥದ್ದಕ್ಕೆ ಸಿಮಿಲರ್ ಆಗಿರೋ ವರ್ಡ್ ಆಗಿರುತ್ತೆ. ಇನ್ನು ಫಾರ್ ಬರೋದಿಲ್ಲ. ಸೊ ನೋಡಿ, ಈಗ ನಮಗೆ 2 ಆಪ್ಷನ್ಸ್ಗಳು ಸಿಕ್ಕಿದ್ದಾವೆ. ಮೊದಲನೇ ಆಪ್ಷನ್ ಅಬವ್ ಅಂತಕ್ಕಂಥದ್ದು ಇದೆ, ಇನ್ನು ಸೆಕೆಂಡ್ ಆನ್ ಅಂತಕ್ಕಂಥದ್ದು ಇದೆ. ಇವೆರಡರಲ್ಲಿ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಈಗ ನೋಡೋಣ. ನೋಡಿ, ಅಬವ್ ಅಂದರೆ ಒಂದು ವಸ್ತು ಇರುತ್ತೆ ಅಂದ್ಕೊಳ್ಳಿ. ಸೊ ಒಂದು ವಸ್ತು ಇದೆ, ಅದಕ್ಕಿಂತ ತುಂಬ ಎತ್ತರದಲ್ಲಿ ಇನ್ನೊಂದು ವಸ್ತು ಇದ್ದರೆ ಆಗ ನಾವು ಅಬವನ್ನು ಬಳಸ್ತೇವೆ. ಮತ್ತು ಅವೆರಡಕ್ಕೂ ಕೂಡ ಟಚ್ ಇರೋದಿಲ್ಲ, ಅಲ್ಲೊಂದು ಅಂತರ ಅಥವಾ ಗ್ಯಾಪ್ ಇರುತ್ತೆ. ಬಟ್ ಆನ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ, ಒಂದು ವಸ್ತು ಇದ್ದರೆ, ಇಲ್ಲಿ ಗಮನಿಸ್ಬೋದು, ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ, ಇನ್ನೊಂದು ವಸ್ತು ಅದಕ್ಕೆ ಟಚ್ ಆಗಿಬಿಟ್ಟು ಅದರ ಮೇಲೇನೆ ಇದ್ದರೆ ಆಗ ನಾವೇನು ಬಳಸ್ತೀವಿ ಅಂದರೆ ಆನನ್ನು ಬಳಸ್ತೇವೆ. ಇಲ್ಲಿ ಏನಾಗಿದೆ ನೋಡಿ, ಕ್ಯಾಲ್ಕುಲೇಟರ್ ಅಂತಕ್ಕಂಥದ್ದು ಈಗ ಒಂದು ಟೇಬಲ್ ಇಲ್ಲಿದೆ. ಆ ಟೇಬಲ್ ಮೇಲೇನೆ ಒಂದು ಕ್ಯಾಲ್ಕುಲೇಟರ್ ಇದೆ. ಸೊ ಟಚ್ ಆಗಿರೋದ್ರಿಂದ ಅಂದರೆ ಸರ್ಫೇಸ್ ಏನಿರುತ್ತೋ ಆ ಸರ್ಫೇಸ್ಗೆ ಇನ್ನೊಂದು ವಸ್ತು ಟಚ್ ಆಗಿದ್ರೆ ನಾವು ಆನನ್ನು ತೆಗೆದುಕೊಳ್ತೇವೆ. ಸೊ ಇಲ್ಲಿ ಸರಿಯಾಗಿರುವ ಉತ್ತರ ಆನ್ ಆಗಿರುತ್ತೆ. ಸೊ ದ ಕ್ಯಾಲ್ಕುಲೇಟರ್ ಈಸ್ ಆನ್ ದ ಟೇಬಲ್ ಅಂತೇಳಿ ನಮ್ಮ ಸೆಂಟೆನ್ಸ್ ಸಿಗುತ್ತೆ. ಇನ್ನು ಸೆಕೆಂಡ್ ಕ್ವೆಶನ್ ನೋಡೋಣ. ಶಿ ವಾಸ್ ಆಂಗ್ರಿ ಡ್ಯಾಶ್ ಮೀ ಅಂತ ಇದೆ. ಆಪ್ಷನ್ಸ್ಗಳನ್ನು ನೋಡಿ, ಅಬವ್ ಇದೆ, ವಿತ್ ಇದೆ, ಅಲಾಂಗ್ ಇದೆ ಮತ್ತು ಫಾರ್ ಇದೆ. ಶಿ ವಾಸ್ ಆಂಗ್ರಿ ಡ್ಯಾಶ್ ಮೀ, ಅವಳು ನನ್ನ ಜೊತೆ ಸಿಟ್ಟಾಗಿದ್ದಾಳೆ ಅಥವಾ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತಕ್ಕಂತಹ ಒಂದು ಮೀನಿಂಗ್ ಇಲ್ಲಿ ಬರಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ವಿತ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಥರ್ಡ್ ಕ್ವೆಶನ್, ಹಿ ಶುಡ್ ಟೇಕ್ ಕೇರ್ ಡ್ಯಾಶ್ ಹೀಸ್ ಹೆಲ್ತ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬೇಕು, ತುಂಬ ಕಾಮನ್ ಆಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಇಲ್ಲಿ ಯೂಸ್ ಆಗ್ತಾ ಇದೆ. ಟೇಕ್ ಕೇರ್ ಅಂತಕ್ಕಂತಹ ವರ್ಡ್ಸ್ ಬಂದಾಗ ಗಮನ ಇಟ್ಕೊಳ್ಳಿ. ಟೇಕ್ ಕೇರ್ ಅಂತ ಬಂದಾಗ ನಾವು ಆಫ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ತೆಗೆದುಕೊಳ್ತೇವೆ. ಸೊ ಇಲ್ಲಿ ಆಫ್ ಇರತಕ್ಕಂಥದ್ದು ಆಪ್ಷನ್ ಡಿ ಯಲ್ಲಿ ದಿಸ್ ಈಸ್ ದ ರೈಟ್ ಆನ್ಸರ್. ಹಿ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಇನ್ನು ಫೋರ್ತ್ ಕ್ವೆಶನ್ ನೋಡಿ, ಮುಖೇಶ್ ಟ್ರಾವೆಲ್ಸ್ ಡ್ಯಾಶ್ ಟ್ರೈನ್ ಅಂತ ಇದೆ. ಅಂದರೆ ಮುಖೇಶ್ ಟ್ರೈನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ನೋಡಿ, ಬೈ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗಿರುತ್ತೆ. ಟ್ರೈನ್ ಇರ್ಬೋದು ಅಥವಾ ಬಸ್ ಇರ್ಬೋದು ಅಥವಾ ಕಾರ್ ಇರ್ಬೋದು, ಇವುಗಳಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಂದರೆ ಬೈ ಬಸ್, ಬೈ ಟ್ರೈನ್, ಬೈ ಕಾರ್ ಅಂತ ಯೂಸ್ ಮಾಡ್ತೇವೆ. ತುಂಬ ಕಾಮನ್ ಆಗಿರೋ ಪ್ರಿಪೋಸಿಷನ್ ಇದಾಗಿರುತ್ತೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು ಫಿಫ್ತ್ ಕ್ವೆಶನ್ ನೋಡಿ, ಶಿ ಜಂಪ್ಡ್ ಡ್ಯಾಶ್ ದ ವೆಲ್ ಅಂತ ಇದೆ. ಅಂದರೆ ಒಂದು ಬಾವಿ ಇದೆ, ಆ ಬಾವಿಯ ಒಳಗಡೆ ಅವಳೇನು ಮಾಡ್ತಾ ಇದ್ದಾಳೆ, ಜಂಪ್ ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು ಬರುತ್ತೆ. ಸೊ ಈ ರೀತಿ ಒಂದು ಮೂಮೆಂಟ್ ಇರುತ್ತೆ. ಒಬ್ಬ ಹುಡುಗಿ ಇಲ್ಲಿದ್ದಾಳೆ ಅಂದ್ಕೊಂಡ್ರೆ ಅವಳು ಇಲ್ಲಿಂದ ಬಾವಿ ಒಳಗಡೆ ಜಂಪ್ ಮಾಡ್ತಾ ಇದ್ದಾಳೆ. ಸೊ ಈ ರೀತಿ ಮೂಮೆಂಟ್ ಬಂದಾಗ ನೋಡಿ, ಅಲ್ಲಿ ಒಂದು ಮೂಮೆಂಟ್ ಇದೆ. ಮೂಮೆಂಟ್ ಇದ್ದಾಗ ನಾವು ಇನ್ ಟು ಅಂತಕ್ಕಂತಹ ಪ್ರಿಪೋಸಿಷನನ್ನು ಫಿಲ್ ಮಾಡ್ತೇವೆ. ಸೊ ಇನ್ ಟು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವ ಉತ್ತರ. ಸಿಕ್ಸ್ತ್ ಕ್ವೆಶನ್ ನೋಡಿ, ಯು ಮಸ್ಟ್ ಬಿವೇರ್ ಡ್ಯಾಶ್ ಡಾಗ್ಸ್ ಅಂತ ಇದೆ. ಮನೆಗಳ ಮುಂದೆ ನಾಯಿ ಇದ್ದಾಗ ಈ ಒಂದು ಬೋರ್ಡನ್ನು ನಾವು ತುಂಬ ಸಾರಿ ನೋಡಿರ್ತೇವೆ. ನೆನಪಿಟ್ಕೊಳ್ಳಿ, ಬಿವೇರ್ ಅಂದರೆ ಎಚ್ಚರಿಕೆ ಅಂತಕ್ಕಂತಹ ಮೀನಿಂಗ್ ಬರ್ತಾ ಇದೆ. ಸೊ ಈ ರೀತಿ ಬಿವೇರ್ ಅಂತಕ್ಕಂಥದ್ದು ಬಂದಾಗ ಪ್ರಿಪೋಸಿಷನನ್ನು ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಆಫ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆಫ್ ಇರ್ತಕ್ಕಂಥದ್ದು ಆಪ್ಷನ್ ಎ ಆಗಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಸೆವೆಂತ್ ಕ್ವೆಶನ್, ಹಿ ಕ್ವಾರಲ್ಡ್ ಡ್ಯಾಶ್ ಮೈ ಬ್ರದರ್ ಅಂತ ಇದೆ. ಸೊ ಇಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಕ್ವಾರಲ್ಡ್ ವಿತ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗಿದೆ. ಹಿ ಕ್ವಾರಲ್ಡ್ ವಿತ್ ಮೈ ಬ್ರದರ್ ಅಂತಕ್ಕಂಥದ್ದು ಆನ್ಸರ್. ಇನ್ನು ಕ್ವೆಶನ್ ನಂಬರ್ 8 ನೋಡಿ, ದ ಬರ್ಗ್ಲರ್ಸ್ ಬ್ರೋಕ್ ಡ್ಯಾಶ್ ಈಸ್ ಹೌಸ್ ಅಂತ ಇದೆ. ಅಂದರೆ ಈ ಬರ್ಗ್ಲರ್ಸ್ ಏನು ಮಾಡ್ತಾ ಇದ್ದಾರೆ, ಮನೆಯನ್ನು ಹೊಡೆದ್ಬಿಟ್ಟು ಮನೆ ಒಳಗಡೆ ಬರ್ತಾ ಇದ್ದಾರೆ. ಸೊ ಈ ರೀತಿ
ಬರ್ಗ್ಲರ್ಸ್ ಏನು ಮನೆಯನ್ನು ಒಡೆದು ಒಳಗಡೆ ಬರ್ತಾ ಇರೋದ್ರಿಂದ ಇಂಟು ಅಂತಕ್ಕಂಥದ್ದು ಸರಿಯಾಗಿರುವ ಪ್ರಿಪೋಸಿಷನ್ ಆಗಿರುತ್ತೆ. ಬರ್ಗ್ಲರ್ಸ್ ಬ್ರೋಕ್ ಇನ್ ಟು ಹೀಸ್ ಹೌಸ್ ಅಂತಕ್ಕಂಥದ್ದು ಇಂಟು. ಇನ್ನು 9th ಕ್ವೆಶ್ಚನ್ ನೋಡಿ, ಡಾಕ್ಟರ್ ಆನಂದ್ KV ಈಸ್ ಸೀನಿಯರ್ ಡ್ಯಾಶ್ ಮೀ ಅಂತ ಇದೆ. ಸೊ ಇಲ್ಲಿ ನೋಡಿ ಸೀನಿಯರ್ ಅಂತ ಕಂಪ್ಯಾರಿಸನ್ ಬರ್ತಾ ಇದೆ. ಡಾಕ್ಟರ್ ಆನಂದ್ KV ಈಸ್ ಸೀನಿಯರ್ ಈ ರೀತಿ ಬಂದಾಗ 2 ನೋಡಿ, ಸೀನಿಯರ್ 2 ಮತ್ತು ಜೂನಿಯರ್ 2 ಅಂತೇಳಿ ನಾವು ಯೂಸ್ ಮಾಡ್ತಾ ಇರ್ತೇವೆ. ಇಲ್ಲಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇನ್ನು 10th ಕ್ವೆಶ್ಚನ್ ನೋಡಿ, ರಂಜಿತ್ ಈಸ್ ಸ್ಯಾಟಿಸ್ಫೈಡ್ ಡ್ಯಾಶ್ ಈಸ್ ವೈಫ್ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಏನಿದೆನೋ ಅದು ಸರಿಯಾಗಿರುವ ಉತ್ತರ. ರಂಜಿತ್ ತನ್ನ ಹೆಂಡತಿಯ ಜೊತೆ ಸ್ಯಾಟಿಸ್ಫೈಡ್ ಅಂದರೆ ಖುಷಿಯಿಂದ ಇದ್ದಾನೆ ಅಥವಾ ತೃಪ್ತಿಯಿಂದ ಇದ್ದಾನೆ ಅಂತಕ್ಕಂತಹ ಮೀನಿಂಗ್ ಆಗುತ್ತೆ. ಇನ್ನು 11th ಕ್ವೆಶ್ಚನ್, ಮೈ ಫಾದರ್ ಈಸ್ ಅಕ್ವೈಂಟೆಡ್ ಡ್ಯಾಶ್ ಹಿಮ್ ಅಂತ ಇದೆ. ಅಕ್ವೈಂಟೆಡ್ ಬಂದಾಗ ನೆನಪಿಟ್ಕೊಳ್ಳಿ, ಕಾಮನ್ ಆಗಿರ್ತಕ್ಕಂತಹ ಪ್ರಿಪೊಸಿಷನ್ ಯಾವ್ದು ಬರುತ್ತೆ ಅಂದರೆ ವಿತ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ ಬಿ ಏನಿದೆನೋ ಅದು ಸರಿಯಾಗಿರುವ ಉತ್ತರ. ಇನ್ನು ಕ್ವೆಶ್ಚನ್ ನಂಬರ್ 12, ಹಿಸ್ ಗ್ರ್ಯಾಂಡ್ ಮದರ್ ಡೈಡ್ ಡ್ಯಾಶ್ ಕ್ಯಾನ್ಸರ್ ಅಂತ ಇದೆ. ಸೊ ನೋಡಿ, ಡೈಡ್ ಬಂದಾಗ ನಾವು ಆಫ್ ಅನ್ನು ಯೂಸ್ ಮಾಡ್ತೇವೆ. ಡೈಡ್ ಆಫ್ ಅಂದರೆ ಕ್ಯಾನ್ಸರ್ನಿಂದ ಅವನ ಗ್ರ್ಯಾಂಡ್ ಮದರ್ ಸತ್ತು ಹೋಗಿದ್ದಾರೆ ಅಂತಕ್ಕಂತಹ ಒಂದು ಮೀನಿಂಗ್ ಬರ್ತಾ ಇದೆ. ಯಾವುದಾದ್ರೂ ಒಂದು ಇಲ್ನೆಸ್ಸಿಂದ ಅಥವಾ ರೋಗದಿಂದ ಸತ್ತು ಹೋಗಿದ್ರೆ ನಾವು ಡೈಡ್ ಆಫ್ ಅಂತಕ್ಕಂತಹ ಒಂದು ಫಿಕ್ಸ್ ಆಗಿರ್ತಕ್ಕಂತಹ ಪ್ರಿಪೊಸಿಷನನ್ನು ಯೂಸ್ ಮಾಡ್ತೇವೆ, ನೆನಪಿಟ್ಕೊಳ್ಳಿ. ಇನ್ನು ಕ್ವೆಶ್ಚನ್ ನಂಬರ್ 13, ಹಿ ಪ್ರೆಫರ್ಸ್ ಟೀ ಡ್ಯಾಶ್ ಕಾಫಿ ಅಂತ ಇದೆ. ಸೊ ಪ್ರೆಫರ್ಸ್ ಬಂದಾಗ ಫಿಕ್ಸ್ ಆಗಿರ್ತಕ್ಕಂತಹ ಪ್ರಿಪೊಸಿಷನ್ ಯೂಸ್ ಮಾಡ್ತೇವೆ. ಅದು ಯಾವುದಪ್ಪ ಅಂದರೆ ಟು ಅಂತಕ್ಕಂಥದ್ದು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಪ್ರೆಫರ್ಸ್ ಟು ಅಂತ ಯೂಸ್ ಮಾಡ್ತೇವೆ. ಕ್ವೆಶ್ಚನ್ ನಂಬರ್ 14, ಮೈ ಮದರ್ ಈಸ್ ಫಾಂಡ್ ಡ್ಯಾಶ್ ಮ್ಯೂಸಿಕ್. ಇದು ಅಷ್ಟೇ, ಫಾಂಡ್ ಬಂದರೆ ಯಾವಾಗಲೂ ಇದರ ಜೊತೆ ಒಂದು ಫಿಕ್ಸ್ ಪ್ರಿಪೊಸಿಷನ್ ಯೂಸ್ ಮಾಡ್ತೇವೆ. ಅದು ಯಾವುದಪ್ಪ ಅಂದರೆ ಆಫ್ ಅಂತಕ್ಕಂಥದ್ದು. ಮೈ ಮದರ್ ಈಸ್ ಫಾಂಡ್ ಆಫ್ ಮ್ಯೂಸಿಕ್ ಅಂದರೆ ನನ್ನ ತಾಯಿಗೆ, ನನ್ನ ಅಮ್ಮನಿಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ ಅಂತಕ್ಕಂತಹ ಮೀನಿಂಗ್ ಇಲ್ಲಿ ಸಿಗುತ್ತೆ. ಕ್ವೆಶ್ಚನ್ ನಂಬರ್ 15, ಶಿ ಹ್ಯಾಸ್ ಬೀನ್ ಸಫರಿಂಗ್ ಡ್ಯಾಶ್ ಫೀವರ್ ಫಾರ್ 2 days ಅಂತ ಇದೆ. ಇಲ್ಲೂ ಅಷ್ಟೇ, ಸಫರಿಂಗ್ ಬಂದರೆ ಯಾವಾಗಲೂ ಕೂಡ ನಾವು ಒಂದು ಫಿಕ್ಸ್ ಆಗಿರುವ ಪ್ರಿಪೊಸಿಷನನ್ನು ಯೂಸ್ ಮಾಡ್ತೇವೆ. ಅದು ಯಾವುದಪ್ಪ ಅಂದರೆ ಫ್ರಮ್ ಅಂತಕ್ಕಂಥದ್ದು. ಸೊ ಫ್ರಮ್ ಇರ್ತಕ್ಕಂಥದ್ದು ಆಪ್ಷನ್ ಬಿ ಆಗಿದೆ. ಅಂದರೆ ಶಿ ಹ್ಯಾಸ್ ಬಿನ್, ಅವಳು ಸಫರಿಂಗ್ ಅಂದರೆ ಸಫರ್ ಆಗ್ತಾ ಇದ್ದಾಳೆ. ಯಾವುದರಿಂದ ಅಂದರೆ ಜ್ವರದಿಂದ 2 ದಿನಗಳಿಂದ ಬಳಲ್ತಾ ಇದ್ದಾಳೆ. ಸಫರಿಂಗ್ ಅಂದರೆ ಬಳಲುವುದು, ರೋಗದಿಂದ ಬಳಲ್ತಕ್ಕಂಥದ್ದು. ಇನ್ನು ಕ್ವೆಶ್ಚನ್ ನಂಬರ್ 16 ನೋಡಿ, ಮಹಾತ್ಮ ಗಾಂಧೀಜಿ ವಾಸ್ ಬಾರ್ನ್ ಡ್ಯಾಶ್ 1869 ಅಂತ ಇದೆ. ವಿದ್ಯಾರ್ಥಿಗಳೇ ಇಲ್ಲಿ ಸರಿಯಾಗಿ ನೀವು ಗಮನಿಸಬೇಕು, ಒಂದು ಇಯರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 1869ರಲ್ಲಿ ಮಹಾತ್ಮ ಗಾಂಧೀಜಿಯವರು ಜನಿಸಿದರು ಅಂತಕ್ಕಂತಹ ಒಂದು ಮೀನಿಂಗ್ ಬರಬೇಕಲ್ವಾ. ಇದಕ್ಕೆ ನಾವು ಇಲ್ಲಿ ಆಪ್ಷನ್ಸನ್ನು ನೋಡೋದಾದರೆ ಬೈ ಬರೋದಿಲ್ಲ, ಇನ್ ಅಂತಕ್ಕಂಥದ್ದು ಬರುತ್ತೆ. ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇಯರನ್ನು ಕೊಟ್ಟಿದ್ದರೆ ಯಾವಾಗಲೂ ಕೂಡ ನಾವು ಇನ್ನನ್ನು ಪ್ರಿಪೊಸಿಷನ್ ಆಗಿ ಯೂಸ್ ಮಾಡ್ತೇವೆ. ಇನ್ನು 17th ನೋಡಿ, 16th ಮತ್ತು 17th ಎರಡೂ ಕೂಡ ಸೇಮ್ ಇದ್ದಾವೆ. ಆದರೆ ಒಂದು ಡಿಫ್ರೆನ್ಸನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅದೇನು ಅಂತ ನೋಡಿ, ಮಹಾತ್ಮ ಗಾಂಧೀಜಿ ವಾಸ್ ಬಾರ್ನ್ ಡ್ಯಾಶ್ October 2nd 1869 ಅಂತ ಇದೆ. ಅಂದರೆ ಇಲ್ಲಿ ಫಿಕ್ಸ್ ಆಗಿರ್ತಕ್ಕಂತಹ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಡೇಟನ್ನು ಕೊಟ್ಟಿದ್ದಾರೆ. ಅಂದರೆ ನಿರ್ದಿಷ್ಟಪಡಿಸಿರ್ತಕ್ಕಂತಹ ದಿನಾಂಕವನ್ನು ನಾವು ನೋಡ್ತೇವೆ. ಪರ್ಟಿಕ್ಯುಲರ್ ಟೈಮ್, ಎಕ್ಸಾಕ್ಟ್ ಟೈಮ್ ಅಂತ ನಾವು ಹೇಳ್ಬೋದು. ಎಕ್ಸಾಕ್ಟ್ ಟೈಮನ್ನು ನಾವು ಇಲ್ಲಿ ನೋಡ್ತಾ ಇರೋದ್ರಿಂದ ಇಲ್ಲಿ ಆನ್ ಅಂತಕ್ಕಂತಹ ಪ್ರಿಪೊಸಿಷನನ್ನು ಯೂಸ್ ಮಾಡಬೇಕು. ಇದನ್ನು ನೀವು ಗಮನಿಸಬೇಕು. ಸೊ ಡೇಟನ್ನು ಕೊಟ್ಟಾಗ ನಾವು ಆನ್ ಬಳಸ್ತೇವೆ, ಇಯರನ್ನು ಕೊಟ್ಟಾಗ ನಾವು ಮೇಲೆ ನೋಡಿದ ಹಾಗೆ ಇನ್ನನ್ನು ಯೂಸ್ ಮಾಡ್ತೇವೆ. ಕ್ವೆಶ್ಚನ್ ನಂಬರ್ 18, ದ ಏರ್ಪ್ಲೇನ್ ವಾಸ್ ಫ್ಲೈಯಿಂಗ್ ಡ್ಯಾಶ್ ದ ಕ್ಲೌಡ್ಸ್ ಅಂತ ಇದೆ. ಆಪ್ಷನ್ಸ್ ನೋಡಿ, ಫಸ್ಟ್ ಆಪ್ಷನ್ ಅಬವ್ ಇದೆ, ಇನ್ ಇದೆ, ಅಲಾಂಗ್ ಇದೆ, ಫಾರ್ ಇದೆ. ಸೊ ಏರೋಪ್ಲೇನ್ ಅಂತಕ್ಕಂಥದ್ದು ಏನಾಗಿದೆ, ಕ್ಲೌಡ್ಸ್ ಇದ್ದಾವೆ. ಆ ಕ್ಲೌಡ್ಸ್ಗಿಂತ ತುಂಬ ಎತ್ತರದಲ್ಲಿ ಏರೋಪ್ಲೇನ್ ಏನು ಮಾಡ್ತಾ ಇದೆ, ಹೋಗ್ತಾ ಇದೆ. ಸೊ ಬಹಳಷ್ಟು ಗ್ಯಾಪ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಅಬವ್ ಅಂತಕ್ಕಂಥದ್ದು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 19, ಹಿ ಕಂಪ್ಲೇಂಟ್ ಡ್ಯಾಶ್ ಈಸ್ ಕ್ಲಾಸ್ಮೇಟ್. ನೋಡಿ, ಕಂಪ್ಲೇಂಟ್ ಅಂತ ಬಂದಾಗ ನಾವೇನೋ ದೂರು ಕೊಡೋದು ಅಂತೇಳಿ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಅವನು ತನ್ನ ಕ್ಲಾಸ್ಮೇಟ್ ವಿರುದ್ಧ ದೂರನ್ನು ಕೊಡ್ತಾ ಇದ್ದಾನೆ. ವಿರುದ್ಧ ಅಂತಕ್ಕಂತಹ ಒಂದು ಮೀನಿಂಗ್ ಇಲ್ಲಿ ನಮಗೆ ಬೇಕಾಗುತ್ತೆ. ಸೊ ಆಪ್ಷನ್
ಬಿ ಏನಿದೆ ಅಲ್ವಾ ಅಗೇನ್ಸ್ಟ್ ಅಂತಕ್ಕಂಥದ್ದು ಇದು ಇಲ್ಲಿ ಸರಿಯಾಗಿರುವ ಉತ್ತರ ಆಗಿರುತ್ತೆ. ಹಿ ಕಂಪ್ಲೇಂಟ್ ಅಗೇನ್ಸ್ಟ್ ಹಿಸ್ ಕ್ಲಾಸ್ಮೇಟ್. ಕ್ವೆಶನ್ ನಂಬರ್ 20. ಫಾದರ್ ಡಿಸ್ಟ್ರಿಬ್ಯೂಟೆಡ್ ಹಿಸ್ ಪ್ರಾಪರ್ಟಿ ಡ್ಯಾಶ್ ಹಿಸ್ ಚಿಲ್ಡ್ರನ್. ಅಂದರೆ ತಂದೆ ತನ್ನ ಆಸ್ತಿಯನ್ನು 3 ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ 3 ಮಕ್ಕಳಿದ್ದಾರೆ. ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳ ಮಧ್ಯದಲ್ಲಿ ಏನಾದರೂ ಹಂಚಿಕೆ ಆದರೆ ನಾವು ಆವಾಗ ಅಮಾಂಗ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಬಳಸಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, ಮಧ್ಯದಲ್ಲಿ ಅಂತಕ್ಕಂತಹ ಒಂದು ಮೀನಿಂಗನ್ನು ಈ ಪದ ಕೊಡುತ್ತೆ ನಮಗೆ. ಮಧ್ಯದಲ್ಲಿ ಅಂದರೆ ಇಬ್ಬರಿಗಿಂತ ಹೆಚ್ಚಿದ್ದಾಗ, ಅಂದರೆ 3 ಇರಬೇಕು ಅಥವಾ ಹೆಚ್ಚಿನ ಜನರಿದ್ದಾಗ ಅಮಾಂಗನ್ನು ಬಳಸ್ತೇವೆ. ಇನ್ನು ಕ್ವೆಶನ್ ನಂಬರ್ 21 ನೋಡಿ, ಯಾಕೆ ಅಂದರೆ ಬಿಟ್ವೀನ್ ನೋಡಿ, 20ಯಲ್ಲಿ ಬಿಟ್ವೀನ್ ಇದೆ ಅಲ್ವಾ ಮತ್ತು ಅಮಾಂಗ್ ಇದೆ ಅಲ್ವಾ, ಇವೆರಡೂ ಕೂಡ ಸೇಮ್ ಮೀನಿಂಗನ್ನು ಕೊಡ್ತವೆ. ಬಟ್ ವ್ಯತ್ಯಾಸ ಇಷ್ಟೇ, ಇಬ್ಬರೇ ಇದ್ದರೆ ನಾವು ಬಿಟ್ವೀನ್ ಬಳಸಬೇಕು, ಇಬ್ಬರಿಗಿಂತ ಹೆಚ್ಚು 3 ಅಥವಾ ಜಾಸ್ತಿ ಜನಗಳಿದ್ದರೆ ಆಗ ಅಮಾಂಗನ್ನು ಯೂಸ್ ಮಾಡ್ತೇವೆ. ಕ್ವೆಶನ್ ನಂಬರ್ 21ನಲ್ಲಿ ಅದೇ ಇರ್ತಕ್ಕಂಥದ್ದು. ಶಂಕರ್ ಈಸ್ ಸಿಟ್ಟಿಂಗ್ ಡ್ಯಾಶ್ ರಮೇಶ್ ಆ್ಯಂಡ್ ಮನೋಜ್ ಅಂತ ಇದೆ. ಎಸ್ ನೋಡಿ, ಈಗ ಶಂಕರ್ ಇಲ್ಲಿ ಕೂತ್ಕೊಂಡಿದ್ದಾನೆ ಅಂದ್ಕೊಂಡ್ರೆ ಅವನ ಪಕ್ಕದಲ್ಲಿ ಇನ್ನೂ ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಂದು ಕಡೆ ರಮೇಶ ಇದ್ದಾನೆ, ಇನ್ನೊಂದು ಕಡೆ ಮನೋಜ ಇದ್ದಾನೆ. ಸೊ ಇವನು ರಮೇಶ್, ಇವನು ಮನೋಜ್ ಅಂದ್ಕೊಂಡ್ರೆ ಇವನು ಶಂಕರ್ ಆಗಿದ್ದಾನೆ. ಸೊ ಇಬ್ಬರ ಮಧ್ಯದಲ್ಲಿ ಇವನು ಕೂತ್ಕೊಂಡಿರೋದ್ರಿಂದ ಕೇವಲ ಇಬ್ಬರೇ ವ್ಯಕ್ತಿಗಳಿದ್ದಾರೆ ಪಕ್ಕದಲ್ಲಿ, ಆಗ ನಾವು ಬಿಟ್ವೀನನ್ನು ಯೂಸ್ ಮಾಡ್ತೇವೆ. ಇದನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಅಮಾಂಗ್ ಮತ್ತು ಬಿಟ್ವೀನ್ಗಳ ಮಧ್ಯೆ ಕನ್ಫ್ಯೂಷನ್ ಆಗುತ್ತೆ. ಕ್ವೆಶನ್ ನಂಬರ್ 22. ದ ಪೊಲೀಸ್ ಏಮ್ಡ್ ಹಿಸ್ ಪಿಸ್ತೂಲ್ ಡ್ಯಾಶ್ ದ ಕ್ರಿಮಿನಲ್ ಅಂತ ಇದೆ. ಅಂದರೆ ಪೊಲೀಸ್ ಏನು ಮಾಡ್ತಾ ಇದ್ದಾರೆ, ತಮ್ಮ ಪಿಸ್ತೂಲನ್ನು ಕ್ರಿಮಿನಲ್ ಕಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಗುರಿಪಡಿಸ್ತಾ ಇದ್ದಾರೆ. ಸೊ ಈ ರೀತಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಒಂದು ಪಾಯಿಂಟ್ ಕಡೆ ಅವರು ಏನು ಮಾಡ್ತಾ ಇದ್ದಾರೆ, ತಮ್ಮ ಒಂದು ಗಮನವನ್ನು ಅಥವಾ ಏಮನ್ನು ವಹಿಸ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಪಾಯಿಂಟ್ ಕಡೆ ಅವರು ಆ ಒಂದು ಏಮ್ ಮಾಡ್ತಾ ಇರೋದ್ರಿಂದ ದ ಪೊಲೀಸ್ ಏಮ್ಡ್ ಹಿಸ್ ಪಿಸ್ತೂಲ್ ಎಟ್ ಅಂತಕ್ಕಂಥದ್ದು ಪ್ರಿಪೊಸಿಷನ್ ಆಗಿ ಬರುತ್ತೆ. ಆಪ್ಷನ್ ಸಿ ಇದೆ ಅಲ್ವಾ, ಇದು ಸರಿಯಾಗಿರುವ ಉತ್ತರ. ಕ್ವೆಶನ್ ನಂಬರ್ 23 ನೋಡಿ, ವಾಟ್ ಈಸ್ ದ ಟೈಮ್ ಡ್ಯಾಶ್ ಯುವರ್ ವಾಚ್. ನಾವು ಇದನ್ನು ನೋಡಿದ ತಕ್ಷಣವೇ ಇನ್ ಅಂಥೇಳಿ ನಾವು ಆನ್ಸರ್ನ ಸೆಲೆಕ್ಟ್ ಮಾಡಿಬಿಡ್ತೇವೆ. ಬಟ್ ವಿದ್ಯಾರ್ಥಿಗಳೇ, ಇದು ತಪ್ಪಾಗಿರುವ ಉತ್ತರ ಆಗಿರುತ್ತೆ. ತುಂಬ ಜನಗಳು ನಾವು ಕಾಮನ್ ಆಗಿ ಇನ್ ಬಳಸ್ತೇವೆ. ನಿನ್ನ ವಾಚಲ್ಲಿ ಟೈಮ್ ಎಷ್ಟಾಗಿದೆ ಅಂತ ಕೇಳ್ತೇವಲ್ವ, ಆಗ ನಾವು ಬಳಸಬೇಕಾಗಿರ್ತಕ್ಕಂಥದ್ದು ಬೈ ಅಂತಕ್ಕಂತಹ ಪ್ರಿಪೋಸಿಷನ್. ಇದನ್ನು ಸರಿಯಾಗಿ ಗಮನಿಸಿ. ವಾಟ್ ಈಸ್ ದ ಟೈಮ್ ಬೈ ಯುವರ್ ವಾಚ್ ಅಂತೇಳಿ ಕೇಳಬೇಕಾಗುತ್ತೆ. ಇನ್ನು ಕ್ವೆಶನ್ ನಂಬರ್ 24. ಮೈ ನೇಬರ್ ಈಸ್ ಜಲಸ್ ಡ್ಯಾಶ್ ಮೀ ಅಂತ ಇದೆ. ಸೊ ಜಲಸ್ ಅಂತಕ್ಕಂತಹ ಪದ ಬಂದಾಗ ಫಿಕ್ಸ್ ಆಗಿರುವ ಒಂದು ಪ್ರಿಪೋಸಿಷನನ್ನು ನಾವು ಯೂಸ್ ಮಾಡ್ತೇವೆ. ಅದು ಯಾವುದಪ್ಪ ಅಂದರೆ ಆಫ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆಫನ್ನು ಫಿಲ್ ಮಾಡಬೇಕು. ಆಪ್ಷನ್ ಬಿ ಯಲ್ಲಿ ನಮಗೆ ಆಫ್ ಕಾಣಿಸ್ತಾ ಇದೆ. ಸೊ ಇದು ಸರಿಯಾಗಿರುವ ಉತ್ತರ. ಇನ್ನು ಕ್ವೆಶನ್ ನಂಬರ್ 25 ನೋಡಿ, ದ ಕ್ಯಾಟ್ ಸ್ಪ್ರಾಂಗ್ ಡ್ಯಾಶ್ ದ ಟೇಬಲ್ ಅಂತ ಇದೆ. ಅಂದರೆ ಟೇಬಲ್ ಇದೆ, ಆ ಟೇಬಲ್ ಹತ್ತಿರದಲ್ಲಿ ಒಂದು ಕ್ಯಾಟ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಕ್ಯಾಟ್ ಏನು ಮಾಡ್ತಾ ಇದೆ, ಇಲ್ಲಿಂದ ಟೇಬಲ್ ಮೇಲೆ ಜಂಪ್ ಮಾಡ್ತಾ ಇದೆ. ಸೊ ಈ ರೀತಿ ಮೂಮೆಂಟನ್ನು ತೆಗೆದುಕೊಂಡು ಕೆಳಗಿನಿಂದ ಮೇಲೆ ಜಂಪ್ ಮಾಡ್ತಾ ಇದೆ ಅಂದಾಗ ನಾವು ಅಪಾನ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ಬಿ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಒಂದು ವೇಳೆ ನೋಡಿ ಆ ಕ್ಯಾಟ್ ಆಲ್ರೆಡಿ ಆ ಒಂದು ಟೇಬಲ್ ಇದೆ ಅಲ್ವಾ, ಅಲ್ಲೇನೇ ಇತ್ತು ಅಂತ ಅಂದ್ಕೊಳ್ಳಿ. ಆ ಕ್ಯಾಟ್ ಆ ಟೇಬಲ್ ಮೇಲೇ ಇದೆ ಅಂದರೆ ಅಲ್ಲೇನೇ ಅದು ಜಂಪ್ ಮಾಡ್ತಾ ಇದ್ರೆ ಆಗ ಅದು ಆನ್ ದ ಟೇಬಲ್ ಅಂತ ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ಕೆಳಗಡೆಯಿಂದ ಮೇಲೆ ಜಂಪ್ ಮಾಡಿದರೆ ಅಪಾನ್ ಆಗುತ್ತೆ. ಸೊ ಇವೆರಡರ ಮಧ್ಯೆ ವ್ಯತ್ಯಾಸವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಪ್ರಿಪೋಸಿಷನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಹೆಚ್ಚಿನ ಗ್ರಾಮರ್ ಕಲಿಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.